ಸರಿ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದನ್ಸುತ್ತೆ ನಿಮ್ಮ ಭಾಗಕ್ಕೆ? ನಮ್ಮ ಭಾಗಕ್ಕೆ ಯಾವ್ದು ಬಂದರೂ ಒಳ್ಳೆ, ಅಲ್ಲಿ ಮೇಲಿದ್ದವರು ಅವರು ಬೇರೆ ಥರನೇ ಇದ್ದಾರೆ. ನಾವಿಲ್ಲಿ ಕೆಳಗೆ ಇರುವ ಹುಳಗಳು ಹಿಂಗೆ ಒಲ್ಲೆಲ್ಲಿ ಒದ್ದಾಡೋದೇ ಹೊರತು ನಮ್ಮ ಉದ್ಧಾರ ಯಾರು ಮಾಡಿದವರು ಇಲ್ಲ. ಯಾವುದೂ ಆಗೋದೂ ಇಲ್ಲ. ಮೇಲ್ ಮಧ್ಯದಲ್ಲಿ ಯಾರು ಇರ್ತಾರೆ ಅವರಿಗೆ ನೀವು ಇದು ಮಾಡ್ಕೊಡ್ರಿ. ನಮಗೆ ಇದೇ ಇಲ್ಲ. ಅದು ಒಂದು ವಿಧವಾ ಪೆನ್ಷನ್ ಬೇಕಂದ್ರೆ ಒಂದು ಗೌರ್ಮೆಂಟ್ ಸರ್ವೆಂಟ್ 10 ರೂಪಾಯಿ ತಗೊಂಡ್ರು ಅವರು ಸಿಗೋದಿಲ್ಲ ಅಂತಾರೆ. ಮತ್ತು ನಮ್ಗೆ ಯಾಕೆ ಬೇಕು ಇಂಥದ್ದೆಲ್ಲ? ಅವರೇ ಬೇಕು, ಇವರೇ ಬೇಕು, ಯಾರು ಬಂದರೂ ಸರಿ, ನಾವು ದುಡಿತೀವಿ, ತಿನ್ನಬೇಕು, ಕಷ್ಟಪಟ್ಟು ಕೈಕಾಲು ಗಟ್ಟಿ ದೇವ್ರು ಕೊಟ್ಟಿದ್ದಾರೆ, ಕಷ್ಟಪಟ್ಟು ದುಡಿಲೇಬೇಕು. ಯಾರೇನು ಮನೆಗೇನು ಯಾರು ತಂದು ಕೊಡೋದಿಲ್ಲ. ನಾವು ದುಡಿತೀವಿ. ನಾವು ಬರೀ ಈ ಆಶಾ ವರ್ಕರ್ ಕೆಲಸದಲ್ಲಿ 5,000 ರೂಪಾಯಿ ಪೇಮೆಂಟ್ ನಮಗೆ. ಆ 5,000 ರೂಪಾಯಲ್ಲಿ ನಾವು ಏನೇನು ಮಾಡ್ಬೋದು? ಲಕ್ಷಾಂತರ ರೂಪಾಯಿ ಪೇಮೆಂಟ್ ತಗೊಂಡು ದುಡಿಯೋರು ಯಾವ ರೀತಿ ವಿಲ ಅಡ್ಡಾಡ್ತಾರೆ. ಮತ್ತು ನಮ್ಮಂಥವ್ರು ಭಿಕ್ಷೆ ಬೇಡೋ ಥರ ನಾವು ಬೇಡ್ತೀವಿ, ಆದರೂ ನಮಗೆ ಯಾರು ಗಮನ ಕೊಡೋದಿಲ್ಲ. ಮತ್ತು ನಿಮ್ಮಲ್ಲಿ ಇಂಥದ್ದೆಲ್ಲ ನಮ್ಮ ಇದು ತಗೊಂಡು ಹೋಗಿ ನೀವು ಏನು ಉಪಯೋಗ ಆಯಿತು? ಹೇಗಿಲ್ಲ ರೀ, ಬರೀ ವೇಸ್ಟ್ ಇದು.